ನಮಸ್ಕಾರ. ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಗಾಣದ ಎಣ್ಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡೇ ಇರ್ತೀರ, ಪ್ರತಿಯೊಂದು ಅಡುಗೆ ಎಣ್ಣೆ ಕೂಡ ಕೆಮಿಕಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಬೆರೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ನಾವೆಲ್ಲ ಕಡೆ ನೋಡೇ ಇರ್ತೀವಿ. ಹಾಗಾಗಿ ನಾವು ಪ್ರತಿನಿತ್ಯ ಬಳಸುವ ಆಹಾರದಲ್ಲಿ ಎಣ್ಣೆ ಕೂಡ ಒಂದಾಗಿರೋದ್ರಿಂದ ನಾವು ನಮ್ಮ ಅಡುಗೆಗೆ ಬೇಕಾಗಿರುವಂಥ ಎಣ್ಣೆಯನ್ನು ನಾವೇ ಸ್ವತಃ ಬಿಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ಎಣ್ಣೆಯನ್ನು ಬಿಡಿಸೋದಕ್ಕೆ ಗಾಣಕ್ಕೆ ಬಂದಿದ್ದೀನಿ. ಈಗ ಮನೆಯಿಂದಲೇ ಒಂದು 16.5 kgಯಷ್ಟು ಕೊಬ್ಬರಿಯನ್ನು ತೊಗೊಬಂದಿದ್ದೀನಿ. ಇಲ್ಲಿ ನೋಡಿ, 2 ರೀತಿಯ ಗಾಣದ ಮಿಷಿನ್ ಇದೆ. ಇಲ್ಲಿ ಒಂದು ವುಡ್ ಪ್ರೆಸ್ಸಿಂಗು ಮತ್ತು ಇನ್ನೊಂದು ರಾಡ್ ಪ್ರೆಸ್ಸಿಂಗ್ ಅಷ್ಟೇ. ನಮಗೆ ಆ ಕೊಬ್ಬರಿಯನ್ನು ಹಾಕಿದಾಗ ಅಥವಾ ಕಾಳನ್ನು ಯಾವುದೇ ಹಾಕಿದಾಗ ಪ್ರೆಸ್ ಮಾಡುವಂಥ ರಾಡಿ ಇದೆಯಲ್ಲ, ಅದು ಒಂದು ವುಡ್ದಿರುತ್ತೆ, ಇನ್ನೊಂದು ಕಬ್ಬಿಣದ ರಾಡಿ ಇರುತ್ತೆ. ಎರಡರಲ್ಲಿ ನಾವು ಯಾವ್ದು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವತ್ತಿಲ್ಲಿ ತುಂಬ ಚಳಿ ಇರುವಂಥ ಕಾರಣ ಏನು ಮಾಡಿದ್ದೀನಿ, ಈ ಕಬ್ಬಿಣದ ರಾಡಿ ಇದೆಯಲ್ಲ ಅದರ ಪ್ರೆಸ್ಸಿಂಗ್ದೆ ಗಾಣಕ್ಕೆ ಕೊಬ್ಬರಿಯನ್ನು ಹಾಕ್ಸ್ತಾ ಇದ್ದೀನಿ. ನೋಡಿ, ಈಗಾಗಲೇ ಯಾರೋ ಒಬ್ಬರು ಬಂದು ಕಡಲೆ ಬೀಜನ ಬಿಡಿಸ್ತಾಯಿದ್ರು, ಅವ್ರದ್ದು ಕಂಪ್ಲೀಟ್ ಆಯಿತು. ಈಗ ನಾವು ಕೊಬ್ಬರಿಯನ್ನು ಹಾಕ್ತಾಯಿದ್ದೀವಿ. ನೋಡಿ, ರನ್ನಿಂಗ್ ಸ್ಟಾರ್ಟ್ ಆಯಿತು, ಗಾಣ ರನ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಒಂದು 16.5 kgಯಷ್ಟು ಕೊಬ್ಬರಿಯನ್ನು ತಂದಿದ್ವಲ್ಲ, ಅದರಲ್ಲಿ ಒಂದು 10 kgಯಷ್ಟು ಮಾತ್ರ ಇವಾಗ ಹಾಕ್ತಾಯಿದ್ದಾರೆ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಅದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಮತ್ತೇನೊಂದು ಸ್ವಲ್ಪ ಹೊತ್ತು ಹಾಕ್ತಿದ್ದಂಗೆ ಮಿಕ್ಕಿದ್ದು ಕೂಡ ಹಾಕ್ತಾರೆ. ಇವಾಗ ಎಣ್ಣೆ ಬರೋದಕ್ಕೆ ಶುರುವಾಯಿತು. ನೋಡಿ, ಹಾಕಿದೊಂದು 5 ನಿಮಿಷಕ್ಕೇ ಶುರು ಆಗಿಬಿಡುತ್ತೆ ಎಣ್ಣೆ. ಕೊಬ್ಬರಿಲಿ ತುಂಬ ಎಣ್ಣೆ ಇರೋದ್ರಿಂದ ಬೇಗನೆ ಬಂದುಬಿಡುತ್ತೆ. ಬೇರೆ ಕಾಳಲ್ಲಿ ಸ್ವಲ್ಪ ನಿಧಾನ, ಆದರೆ ಈ ಕೊಬ್ಬರಿನಲ್ಲಿ ಬೇಗ ಬಂದುಬಿಡುತ್ತೆ. ನಮಗೆ ಅರ್ಧಕ್ಕೆ ಅರ್ಧ ಎಣ್ಣೆ ಸೇರಿಬಿಡುತ್ತೆ. ಒಂದು 21 kgಯಷ್ಟು ನಾವು ಕೊಬ್ಬರಿನ ತೊಗೊಂಡೋಗಿದ್ರೆ ಒಂದು 11 kgಯಷ್ಟು ನಮಗೆ ಎಣ್ಣೆ ಸಿಗುತ್ತೆ. ಇವತ್ತು ನಮಗೆ 16.5 kgಯಷ್ಟು ಹಾಕ್ಸಿದ್ವಿ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಣ್ಣೆ. 8:30ಗೆ ಬಿಡಿಸ್ತಾ ಇರೋದು. ತುಂಬ ಚಳಿ ಇದೆ, ಚಳಿಗಾಲ ಬೇರೆ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ಈ ಥರ ಗಟ್ಟಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಒಳ್ಳೆ ನೀರು ಥರ ಬರ್ತಿತ್ತು, ಸ್ವಲ್ಪ ನೊರೆ ಥರ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈ ಥರ ಕೊಬ್ಬರಿ, ಕಡಲೆ ಬೀಜ ಮತ್ತು ಹುಚ್ಚೆಳ್ಳು, ಸೂರ್ಯಕಾಂತಿ ಬೀಜ, ಹೀಗೆ ಯಾವ ರೀತಿ ಎಣ್ಣೆನೂ ಕೂಡ ನಾವು ತೆಗೆಸ್ಕೋಬೋದು. ನಾವೇ ತೊಗೊಂಡೋಗಿ ಕೊಟ್ಟರು ಅವರು ಆಡಿಸ್ಕೊಡ್ತಾರೆ, ಅಥವಾ ಅವ್ರ ಹತ್ರನೇ ನಾವು ದುಡ್ಡು ಕೊಟ್ಬಿಟ್ಟು ಈ ಎಣ್ಣೆ ಬೀಜಗಳು, ಕೊಬ್ಬರಿ ಎಲ್ಲ ಇರುತ್ತೆ, ತೊಗೊಂಡು ನಾವು ಕೂಡ ಅಲ್ಲೇ ಬಿಡಿಸ್ಕೋಬೋದು. ತುಂಬ ಟೈಮ್ ಏನಾಗಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಇದೆಲ್ಲ ಕೆಲಸ ಮುಗಿದೋಗುತ್ತೆ. ಆರಾಮಾಗಿ ನಾವು ಗಾಣದಲ್ಲಿ ಎಣ್ಣೆಯನ್ನು ಬಿಡಿಸ್ಕೊಂಬರ್ಬೋದು. ಅಡುಗೆಗೆ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ನಾವು ಏನು ಮಾಡಬೇಕು, ಚೆನ್ನಾಗಿ ಕೊಬ್ಬರಿಯನ್ನು ಒಣಗಿಸಬೇಕು. ಒಂದು 2-3 ದಿನಗಳ ಕಾಲ ಚೆನ್ನಾಗಿ ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಕೊಬ್ಬರಿಯನ್ನು ಒಣಗಿಸಿರಬೇಕು. ಮತ್ತು ಕೊಬ್ಬರಿಯನ್ನು ನಾವು ತೊಗೊಬರ್ಬೇಕಾದ್ರೆ ಒಳ್ಳೆ ರೀತಿ ಕೊಬ್ಬರಿಯನ್ನು ತೊಗೋಬೇಕು. ಕೊಬ್ಬರಿನ ನಾವು ಕಟ್ ಮಾಡಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬಲ್ತಿರಬೇಕು ಮತ್ತು ಬಿಳಿ ಬಣ್ಣದಲ್ಲೇ ಇರಬೇಕು ಕೊಬ್ಬರಿ, ಆಗಷ್ಟೇ ಕೊಬ್ಬರಿ ಚೆನ್ನಾಗಿದೆ ಅಂತ ಅರ್ಥ. ಹಳದಿ ಬಣ್ಣಕ್ಕೆ ತಿರುಗಿರುವಂಥ ಕೊಬ್ಬರಿನ ನಾವು ತೊಗೊಬರ್ಬಾರ್ದು. ಅದನ್ನೇನಾದರೂ ಸೇರಿಸಿದ್ರೆ ಎಣ್ಣೆ ಬೇಗ ಹಾಳಾಗುತ್ತೆ ಮತ್ತು ವಾಸನೆ ಬರುತ್ತೆ, ಅದನ್ನು ಉಪಯೋಗಿಸೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆದಷ್ಟು ಹಳದಿ ಬಣ್ಣದಲ್ಲಿರುವಂಥ ಕೊಬ್ಬರಿಯನ್ನು ನಾವು ಸಪ್ರೇಟ್ ಮಾಡಿ ಚೆನ್ನಾಗಿ ವೈಟಿಗೆ ಇರುವಂಥ ಕೊಬ್ಬರಿ ಎಣ್ಣೆ ಹಾಕಿ ನಾವು ಎಣ್ಣೆಯನ್ನು ಬಿಡಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಆಲ್ಮೋಸ್ಟು ಅರ್ಧ ಎಣ್ಣೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹಿಂಡ್ತಾ ಇದೆ ಅಂತ. ನೋಡಿ, ಎಣ್ಣೆ ಬರ್ತಾಯಿದೆ, ಈ ಥರ ಬರ್ತಾಯಿದೆ ನೋಡಿ, ವೈಟಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿಲಿದ್ರಂತೂ ಒಳ್ಳೆ ಪನ್ನೀರ್ ಥರ ಬರ್ತಿತ್ತು, ಇವತ್ತು ಬಿಸಿಲಿಲ್ಲದೆ ಇರೋ ಕಾರಣ ಈ ಥರ ಬರ್ತಾಯಿದೆ. ಆಲ್ಮೋಸ್ಟ್ ಎಂಡಿಂಗ್ ಬರ್ತಾಯಿದೆ ನೋಡಿ. ಇವಾಗ ಒಳ್ಳೆ ನೀರು ಉಕ್ಕುತ್ತಲ್ಲ, ಬೋರ್ವೆಲ್ ಹಾಕಿದ್ರೆ ಆ ಥರ ಉಕ್ತಾ ಇದೆ ನೋಡಿ, ಎಣ್ಣೆ ಆರ್ತಾ ಇದೆ. ನಾವು ಅಲ್ಲಿ ನಿಂತಿರೋರಿಗೆಲ್ಲ ಆರ್ತಾ ಇತ್ತದು, ಅಷ್ಟು ಜೋರಾಗಿ ಎಣ್ಣೆ ಬರ್ತಾಯಿದೆ ನೋಡಿ. ಯಾವುದೇ ರೀತಿ ಕೆಮಿಕಲ್ ಇಲ್ಲದಿರುವಂಥ ಒಂದು ಶುದ್ಧವಾದಂಥ ಎಣ್ಣೆ ನಮ್ಮ ಕಣ್ಣೆದುರುಗಡೆನೇ ರೆಡಿ ಆಗ್ತಾಯಿದೆ. ನಾವು ಯಾಕೆ ಭಯ ಪಡಬೇಕು, ಆರಾಮಾಗಿ ನಾವು ಇದನ್ನು ಬಳಸ್ಬೋದು. ನಾವು ತಲೆ ಕೂದಲಿಗೆ ಮತ್ತು ಮಕ್ಕಳಿಗೆ ಮೈಗೆಲ್ಲ ಹಚ್ಚೋದಕ್ಕೆ ನಾವು ಕೂಡ ಸ್ಕಿನ್ಗೆ ಯೂಸ್ ಮಾಡ್ಬೋದು, ದೀಪಕ್ಕೆ ಬಳಸ್ಬೋದು, ಅಡುಗೆಗೂ ಕೂಡ ಬಳಸ್ಬೋದು. ವೆಜ್ಜು, ನಾನ್ ವೆಜ್ ಎಲ್ಲ ಅಡುಗೆಗೂ ಕೂಡ ನಾವು ಬಳಸ್ಬೋದು. ಯಾವುದೇ ರೀತಿ ಊಟದ ರುಚಿಯಲ್ಲಿ ವ್ಯತ್ಯಾಸ ಆಗಲ್ಲ. ಹೀಗೆ ಪೂರ್ತಿ ನಾವು ಎಣ್ಣೆಯನ್ನು ಗಾಣದಲ್ಲಿ ಬಿಡಿಸ್ಕೊಂಡ್ಮೇಲೆ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡು, ಅಂದರೆ ಸೋಸ್ಕೊಂಡು, ಈ ಥರ ಸೋಸ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಅದನ್ನು ಒಂದು 2 ದಿನ 3 ದಿನ ಬಿಸಿಲಲ್ಲಿ ಕಾಯಿಸಬೇಕು. ಎಣ್ಣೆಯಲ್ಲಿ ಏನಾದ್ರೂ ನೀರಿನಂಶ ಇದ್ದರೆ ಅದು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ. ಹಾಗೆಯೇ ಇದರಲ್ಲಿರುವಂಥ ವೇಸ್ಟ್ ಏನಿದ್ರೂ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಹಿಂಡಿದು ಏನಾದರೂ ಸೇರ್ಕೊಬಿಟ್ಟಿದ್ರೆ ಅದೇನಾಗುತ್ತೆ, ಬಂದು ತಳದಲ್ಲೆಲ್ಲ ಪೂರ್ತಿ ಕೂತ್ಕೊಳ್ಳುತ್ತೆ. ಆವಾಗ ನಾವು ಒಂದು 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಕಾಯಿಸಿದ್ಮೇಲೆ ಇನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೋಬೋದು. ನೋಡಿ, ಕಂಪ್ಲೀಟಾಗಿ ಆಯ್ತು. ಇವಾಗ ಅವ್ರು ಹಿಂಡಿಯನ್ನು ತೆಗಿತಿದ್ದಾರೆ. ಈ ಥರ ಹಿಂಡಿ ತುಂಬ ಕಚ್ಕೊಬಿಟ್ಟಿದೆ, ಬರ್ತಿಲ್ಲ.
ಅದಕ್ಕೋಸ್ಕರ ಅವರು ಒಂದು ಕಬ್ಬಿಣದ ರಾಡಲ್ಲಿ ತೆಗಿತಿದ್ದಾರೆ. ಬೇಕಿದ್ರೆ ನಾವು ಹಿಂಡಿನೂ ಕೂಡ ತೊಗೊಂಡೋಗ್ಬೋದು. ಹಸು ಕರು ಅಥವಾ ಮೇಕೆ ಏನಾದ್ರು ಇದ್ದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ಅದನ್ನ ಅಲ್ಲೇ ಬಿಟ್ಟರೆ ಅವರು ಗಾಣಕ್ಕೆ ಬಿಡಿಸಿರೋದಕ್ಕೆ ಯಾವುದೇ ರೀತಿ ದುಡ್ಡನ್ನು ಇಸ್ಕೊಡೋದಿಲ್ಲ, ಫ್ರೀಯಾಗಿ ಬಿಟ್ಕೊಡ್ತಾರೆ. ಈಗ ಎಣ್ಣೆ ಎಲ್ಲ ಸೋಸ್ತಾ ಇದ್ದಾರೆ, ನೋಡೋಣ ಅದೆಷ್ಟು ತೂಕ ಬರುತ್ತೆ ಅಂತ. ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಬಸ್ಕೊಂಡು ಒಂದು ಸ್ವಲ್ಪ ನೋಡಿ ಆ ಥರ ಲಾಸ್ಟಲ್ಲಿ ಹಿಂಗೆ ಉಳ್ಕೊಳ್ಳುತ್ತೆ. ನಾವು ಒಂದು 3 ದಿನ ಇಟ್ಟ ಮೇಲೂ ಕೂಡ ಹಂಗೆ ಸ್ವಲ್ಪ ಬರುತ್ತೆ, ಒಂದು 2-3 ಸ್ಪೂನಷ್ಟು ಬರುತ್ತೆ ಅಷ್ಟೇ. ಅದನ್ನು ನಾವು ಆಚೆಗೆ ಹಾಕ್ಬಿಡ್ಬೇಕು. ಉಳಿದಿದ್ದ ಎಲ್ಲ ಎಣ್ಣೆನೂ ಒಂದು ಸ್ಟೀಲ್ ಪಾತ್ರೆಗೆ ಅಥವಾ ಸ್ಟೀಲ್ ಬಾಕ್ಸ್ಗೆ ಬಸ್ತು ಇಟ್ಕೋಬೇಕು. ನೋಡಿ ಟೋಟಲ್ ಇವಾಗ ನಮಗೆ 10.5 kgಯಷ್ಟು ಎಣ್ಣೆ ಸಿಕ್ಕಿದೆ, ಅದು ಕ್ಯಾನು ಕೂಡ ಹೊರತುಪಡಿಸಿ. ಈ ಎಣ್ಣೆನ ನಾವು ಕ್ಯಾನಿಂದ ಸ್ಟೀಲ್ ಪಾತ್ರೆಗೆ ಹಾಕಿಟ್ಟಿದ್ದೀವಿ. ಒಂದು ದಿನ ಕಾದಿದೆ ಇದು, ಮತ್ತೆ ಇನ್ನೂ 2 ಡೇಸ್ ನೋಡಿ ಇವಾಗ ಕಾಯಿಸಿದ್ದೀವಿ ಬಿಸಿಲಲ್ಲಿ. ಈ ಥರ ಆಗಿದೆ, ಒಳ್ಳೆ ನೀರು ಥರ ಇದೆ ನೋಡಿ, ಈ ಥರ ಆಗಿದೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, 6 ತಿಂಗಳವರೆಗೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಯಾವ ಪಾತ್ರೆಯಲ್ಲಿ ಎಣ್ಣೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವೋ ಆ ಪಾತ್ರೆಗೆ ನೀರು ಬೀಳದೇ ಇರೋ ಥರ ನೋಡ್ಕೋಬೇಕು. ಅಕಸ್ಮಾತ್ ನೀರು ಬಿದ್ದರೆ ಎಣ್ಣೆ ಹಾಳಾಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿದ್ರಲ್ಲ, ಇಷ್ಟೊಂದು ಆರೋಗ್ಯಕರವಾದ ಎಣ್ಣೆಯನ್ನು ನಾವೇ ತಯಾರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ನಿಮಗೆ ಬೇಕಾಗಿರುವಂಥ ಎಣ್ಣೆಯನ್ನು ನೀವೇ ಗಾಣದಲ್ಲಿ ತಯಾರು ಮಾಡಿಸ್ಕೊಳ್ಳಿ. ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ಗಾಣದ ಎಣ್ಣೆ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.